ರಾಜವಿಕ್ರಮ ಸಿಂಹಾಸನಗಳಿಂದ ರಾಜ ಮನದಿಂದ ಪರಮಾತ್ಮನನ್ನು ಗೆಳೆದು ಮಾತನಾಡಿ ಕಗಗಗನ ನೆಗೆದು ಕರಕಪಾಳೆಯನ್ನು ಬಿಡದು ಏನು ಜನ್ಮವನ್ನು ಕೊಟ್ಟಂತ ತಂದೆ ಕಷ್ಟವನ್ನು ಕೊಟ್ಟಂತ ಮಗನ ವಿಚಾರವನ್ನ ಹೇಳುವುದು ನನಗೆ ಸಮಂಜಿಸವಲ್ಲ ಅಂತ ಹೇಳಿ ರೋಸ ವಯಸ್ಸಿನ ಕೈ ಕಪಾಳೆಯನ್ನು ಪಡೆದು ಪರಿಹಾರ ಮಾಡಿದ್ದಾನೆ ಮಹಾಮಯನಾದ ಪರಮಾತ್ಮ ಸಗಡಾತ್ರಿಯಲ್ಲಿ ನಿದ್ರಾಪರವಶನಾಗಿದ್ದ ಉಜ್ಜಯಿನಿಪುರ ಪಟ್ಟಣದಲ್ಲಿ ಆಡುವಂತ ಆತನ ಕಣ್ಣುಗಳಿಗೆ ಕಕ್ಕತ್ತ ಬಡಿದಿದೆ. ಆವಾಗ ಎದ್ದು ವಿಮಾನಾಂತರಕ್ಕಾಗಿ ನೀರು ಬರ್ತಾ ಇದ್ದಾನೆ. ವಿಮಾನಗಳು ನನ್ನನ್ನು ಜನಿತು ಮಾತನಾಡುವಷ್ಟು ಶಕ್ತಿಯನ್ನು ಕೊಟ್ಟವರಾದ ನಿನಗೆ ಅಂತ ಹೇಳಿ ಪರಮಾತ್ಮ ರೋಷ ವೇಷದಿಂದ ಆರ್ಭಡಿಸ್ತಾ ಇದ್ದಾನೆ. ಅಲ್ಲಿ ನೆರೆದಿದ್ದ ಸಭಿಕರರು ಇದ್ದು ಪರಮಾತ್ಮನ ಪಾದಾರಕ್ಕೆ ನಿತ್ಯದ ಪ್ರಣಾಮ ಮಾಡಿದ್ದಾರೆ. ರಾಜಮನದ ವಿಕ್ರಮರಾದ ಅಳ್ಳಾಡಿಲ್ಲ ಮಾಡಿಲ್ಲ ಕೇಳಿಗಾಲ ಬರ್ತಾ ಇದೆ. ಆವಾಗ ಪರಮಾತ್ಮನಾದ ಕಲಿಪುರುಷ ತನ್ನ ಎಡಗಾಲ ಭೂಮಿಯಲ್ಲಿ ಹೊಂದಿದ್ದಾನೆ. ಹಾಗೆ ಓಡಿ ಬಂದು ಪರಮಾತ್ಮ ಪಾದದಲ್ಲಿ ಬಿದ್ದಿದ್ದಾನೆ. ಪರಮಾತ್ಮ ಅರಿಯದೆ ನಾನು ನಿನ್ನನ್ನು ಜರಿದೆ. ಪರಮಾತ್ಮ ನಿನ್ನ ಮಾಯಾತನ ಕುತಂತ್ರ ಏನು ಸ್ವಾಮಿ, ನಾನಾಗೇ ನಿನ್ನ ಪಾದದಲ್ಲಿ ಬಂದು ಬೇಡ್ತಾ ಇದ್ದೀನಿ. ಎಲೆಯೋ ಮಧಾಂತ ರಾಜ ನೋಡು, ನೀನು ಚಪ್ಪಾಳೆ ಮಗ ರಾಜಮಗನಿಂದ ಚಪ್ಪಾಳೆ ನೋಡು. ನನಗೆ ನೀನು ವಿರುದ್ಧವಾಗಿ ವಿಯಾರಿಸಿ ಮಾತನಾಡಲಿಕ್ಕೆ ಕನ್ಯೆ ರಾಶಿಯನ್ನು ಪ್ರವೇಶಿಸಿ ಕಾಲನ್ನು ನೆಲೆಸಿ
ಉಣ್ಣುವುದಕ್ಕೆ ಅನ್ನವಿಲ್ಲದೆ ಒದೆಯುವುದಕ್ಕೆ ವಸ್ತ್ರವಿಲ್ಲದೆ ದೇಶಾಂತರ್ಗತನಾಗಿ ಒಂದು ಹೆಣ್ಣಿನ ರೂಪದಲ್ಲಿ ನಿನ್ನ ರಾಶಿಗೆ ಪ್ರವೇಶಿಸಿ ನಿನ್ನನ್ನು ನಾನು ಭ್ರಷ್ಟನಾಗಿ ಮಾಡುತ್ತಿದ್ದ ಮೇಲೆ ನಾನು ಸೂರ್ಯ ಪುತ್ರನ ದಯ